ಆಧ್ಯಾತ್ಮಿಕ ಕಾರ್ಯಕ್ರಮ ಇದು. ಈಗಾಗಲೇ ಸಮಯ 7:30 ಆಗ್ಯದ. ನಮ್ಮ ಸಂಗಮೇಶ್ವರ ಸ್ವಾಮೀಜಿಯವರು ಬಹಳ ಒಳ್ಳೆಯ ಮಾತುಗಳನ್ನು ನಾವೆಲ್ಲ ಕೇಳಿದ್ವಿ. ಬಹಳ ಅನುಭಾವಿಗಳದಾರ ಅವರು ಮತ್ತು ಸಾಹಿತಿಗಳು ಕೂಡ. ಆನಂತರ ನಮ್ಮ ಮುಚ್ಚಂಡಿ ಸರ್ ಅವರು ಒಳ್ಳೆಯ ಕವಿಗಳವರು. ಒಬ್ಬ ಶಿಕ್ಷಕರಾಗಿ ಸಾಹಿತ್ಯದಲ್ಲಿನೂ ಅಷ್ಟೇ ದೊಡ್ಡ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ಅವರ ಸಣ್ಣ ಊರಿನಲ್ಲಿ ಜೀರಂಕಲಿಗೆಲ್ಲಿನೂ ಮಾಡಿದ್ದರು. ಜೀರಂಕಲಿ ಜನನೂ ಇಲ್ಲಿ ಬಂದಿದ್ದಾರೆ, ಬಹಳ ಉತ್ಸಾಹಿಗಳವರೆಲ್ಲ. ಇದು ಇಲ್ಲಿ ನಡೀತಾ ಇರುವುದು ಪೂಜ್ಯರಿಗೆ ಮತ್ತು ಅವರೆಲ್ಲರಿಗೂ ಎಷ್ಟು ಸಂತೋಷ ಆಗ್ಯದ. ಬಹುಶಃ ಅಪ್ಪುಗಳನ್ನು ಸಹಿತ ಇದನ್ನೆಲ್ಲ ಇಲ್ಲೇ ಎಲ್ಲೋ ಕುಳಿತುಕೊಂಡು ಅವರು ನೋಡಿ ಸಂತೋಷ ಪಡ್ತಿರ್ತಾರೆ. ಅವ್ರದ್ದು ಒಂದೇ ಇತ್ತು, ಅದು ಜ್ಞಾನ ಪ್ರಸಾರ ಆಗಬೇಕು ಮತ್ತು ಅನುಭವ ನಡಿಬೇಕು. ಇದು ಒಂದೇ ಅವ್ರ ಕನಸು. ಯಾರೇ ನಡೆಸಲಿ ಅದನ್ನು, ನಾವು ಸ್ವಾಮಿಗಳ ಹೇಳ್ಬೋದು ಅಥವಾ ನೀವೇ ಇರ್ಬೋದು, ಅದು ನಡಿಬೇಕು. ಅವರೇನೂ ಮಾಡಲಿಲ್ಲ, ಏನೂ ಸಮಾಧಿ ಅವ್ರದ್ದಿಲ್ಲ ಮತ್ತು ಅವ್ರದ್ದೊಂದು ಕುರುಹು ಅಂತೇನಿಲ್ಲ. ಅವ್ರದ್ದು ಏನಾದರೂ ನಿಜವಾದಂಥ ಕುರುಹು ಇತ್ತು ಅಂದರೆ ಇದೇ ಜ್ಞಾನನೇ ಅವ್ರದ್ದೊಂದು ಕುರುಹು. ಅದು ಬೆಳಗ್ಗೆ ನಡಿಬೇಕು ಅಂಥೇಳಿ ನೀವೆಲ್ಲರೂ ಸಂಕಲ್ಪವನ್ನು ಮಾಡಿ ಇವತ್ತು 13 ದಿವಸಗಳವರೆಗೆ ನಡೆದದು. ಅದು ಹೆಂಗೆ ಚಲೋ ಆಯಿತೋ ಏನಾಯಿತೋ ಅದು ದೇವ್ರಿಗೆ ಬಿಟ್ಟದ್ದು, ಅಪ್ಪುಗಳಿಗೆ ಬಿಟ್ಟದ್ದು. ನಾವು ನಮ್ಮ ಕರ್ತವ್ಯವನ್ನು ಮಾಡೋದು. ಈಗ ಸಣ್ಣ ಹುಡುಗರು ಆಟ ಆಡ್ತಿರ್ತಾವೆ ನೋಡ್ರಿ, ಅವು ಒಂದು ಮನೆ ಕಟ್ತಾವ ಮತ್ತು ಮದುವೆ ಮಾಡ್ಕೊಳ್ತಾವೆ. ಆ ಬಳಿಕ ಏನೇನೋ ಕೊಡ್ತಾವ, ತೆಗೆದುಕೊಳ್ತಾವ. ಕೊನೆಗೆ ಅವೆಲ್ಲ ಮುಗಿಸಿ ಸಂತೋಷದಿಂದ ಹೋಗಿಬಿಡ್ತಾವೆ. ಹಂಗೀಗ ಅಪ್ಪುಗಳಂತ ದೊಡ್ಡ ದೊಡ್ಡವರೆಲ್ಲ ಬದುಕಿ ಹೋದರು. ನಮಗೆ ಅಷ್ಟು ಮಾಡೋಕ್ಕಾಗದಿದ್ರು ಅವ್ರಂಗೆ ಒಂದು ಮನೆಯಾಗ ಮನೆ ಮಾಡಿ ಅವ್ರು ಹೆಂಗೆ ಹೇಳಿದ್ರು, ಏನೇನೋ ಮಾಡಿದ್ರು ಅಂಥೇಳಿ ಹಂಗೆ ನಾವು ಮಾಡಿ ನಮ್ಮದು ಅವ್ರಂಗೆ ಆಯಿತು ಅಂಥೇಳಿ ಹೇಳಿ ಹೋಗಿಬಿಡೋದು. ಅದನ್ನು ನಾವೆಲ್ಲರೂ ಮಾಡ್ತಾ ಇದ್ದೇವೆ. ನೀವೆಲ್ಲ ಎಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ದಾರೆ. ಅದು ಬಹಳ ಮುಖ್ಯವಾದದ್ದು. ನಾನೇನು ಅಂಥ ದೊಡ್ಡ ಪ್ರವಚನಕಾರಲ್ಲ, ಏನಲ್ಲ. ಏನೋ ಒಂದಿಷ್ಟು ಹೇಳುವುದಷ್ಟೇ ಅಪ್ಪುಗಳದು. ಅದು ಅವ್ರ ಶಕ್ತಿ ಮಾಡಿಸ್ತದೆ ನೋಡ್ರಿ. ನಾವೆಲ್ಲ ಸನ್ಯಾಸಿ ಆದೀವಲ್ಲ. ನಾನು 8ನೇಂತೆ ಇದ್ದಾಗ ಮನೆ ಬಿಟ್ಟು ಬಂದೆ. ಅವಾಗೇನು ನಮಗೆ ತಿಳಿತಿರಲಿಲ್ಲ. 13-14 ವರ್ಷ ವಯಸ್ಸಿರಬೇಕು. ಅವಾಗೆಲ್ಲೋ ನಾವು ಇದ್ದು ಊರದಿಂದ ದೂರದಲ್ಲಿ ಅಪ್ಪುಗಳ ಪ್ರವಚನ ನಡೀತಿತ್ತು. ನಾವೆಲ್ಲ ಟ್ರ್ಯಾಕ್ಟರ್ದಾಗೋ ಎತ್ತಿನ ಗಾಡ್ಯಾಗೋ 20 ವರ್ಷದ ಹಿಂದೆ ಪ್ರವಚನ ಕೇಳೋಕೆ ಒಂದು ಸಲ ಹೋಗಿದ್ದೆ. ಅವ್ರಿಗೆ ದೂರಿಂದ ನೋಡಿದ್ವಿ. ಹೀಗೆ ಏನೋ ಒಂದು ಆಕರ್ಷಣೆ. ಮನೆ ಬಿಟ್ಟು ಬಂದು 21 ವರ್ಷ ಆಯಿತು, ಮನೆಗೆ ಹೊಳ್ಳಿ ಹೋಗಿಲ್ಲ. ಇದನ್ನು ಮನೆ ಬಿಡಿಸ್ಲಿಕ್ಕೆ ಕಾರಣ ಯಾರು ಅಂತಂದ್ರೆ ಅಪ್ಪುಗಳದೊಂದು ಶಕ್ತಿ. ಹೀಗೆ ಇವರು ನಮ್ಮ ಸಂಗಮೇಶ್ವರ ಸ್ವಾಮೀಜಿಯವರು, ಅನೇಕ ಜನ ಸ್ವಾಮಿಗಳು ಅವರೆಲ್ಲ ಎಲ್ಲಿಂದಲೂ ದೂರದಿಂದೆಲ್ಲ ಬಿಟ್ಟು ಬಂದರು. ಅವ್ರದ್ದು ನೋಡ್ರಿ ಎಷ್ಟು ಪರಿಣಾಮ ಆಗ್ತಿತ್ತು. ಸುಮ್ಮನೆ ಅಲ್ಲ ಅದು ಮನೆ ಬಿಟ್ಟು ಬರೋದು ಅಂತಂದರೆ. ಆದರೂ ಸಹಿತ ಅಪ್ಪುಗಳ ಮಾತು ಅಷ್ಟು ಪರಿಣಾಮ ಬೀರ್ತಿತ್ತು. ಹಾಗೆ ಈಗ ಅವರ ಒಂದು ಶಕ್ತಿ, ಅವರ ಒಂದು ತಪಸ್ಸಿನ ಶಕ್ತಿ ಅದು ಬೇರೆ ಬೇರೆ ರೂಪದಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಈಗಿದು ಏನು ಪ್ರವಚನ ನಡೀತಾ ಅದ, ಇದಕ್ಕೂ ಒಂದು ಹಿಂದೆ ಅವ್ರದ್ದೇ ಒಂದು ಪ್ರೇರಣೆ, ಒಂದು ಶಕ್ತಿ ಇರಬೇಕು.
ಅದು ಇರಲಿಲ್ಲ ಅಂತಂದರೆ ಹೀಗೆ ಬೆಳಗ್ಗೆ ಆಗೋದನೇ ಇಲ್ಲ. ಆದ್ದರಿಂದ ನೀವೇನು ಪಾಲಿಸ್ತಾ ಇದ್ದಾರೆ ನಿಜವಾಗಿ, ಮತ್ತು ನಾವು ಏನು ಎಲ್ಲರೂ ಕೆಲಸ ಮಾಡಾಕತ್ತೀವಲ್ಲ, ಇದು ಅಪ್ಪುಗಳಿಗೆ ಮೆಚ್ಚುಗೆ ಆಗುವಂಥ ಕೆಲಸ. ಅದಕ್ಕೆ ನಿಮ್ಮ ಮುಖಾಂತರ ಸಿದ್ದೇಶ್ವರ ಅಪ್ಪುಗಳು ಶಿಷ್ಯರು ಅಂತ ಯಾರ್ಯಾರು ಹೇಳ್ತಿರ್ತಾರೆ ಅಥವಾ ಯಾರು ಒಪ್ಪಿಕೊಳ್ತಿರ್ತಾರೆ ಅವರು ಮಾಡಬೇಕಾಗಿರುವಂಥ ಕೆಲಸ ಇದು. ಮತ್ತು ಭಕ್ತರಂತ ಹೇಳ್ಕೊಳ್ಳುವಂಥವ್ರೂ ಮಾಡಬೇಕಾಗಿರುವಂಥ ಕೆಲಸ ಇದು. ಯಾವ ಶಿಷ್ಯರಿಗೂ ರೊಕ್ಕ ಕೊಡಬೇಕಾಗಿಲ್ಲ. ಯಾರೇ ನಿಮಗೆ ರೊಕ್ಕ ರೂಪಾಯಿ ಕೇಳಿದ್ರಂದ್ರೆ ಅವ್ರಿಗೆ ಯಾರಿಗೂ ರೊಕ್ಕ ಕೊಡೋಕೆ ಹೋಗಬೇಡ್ರಿ. ಅವ್ರಿಗೇನು ನಾವು ಆಸ್ತಿ ಕೊಡಬೇಕಾಗಿಲ್ಲ. ನಾವು ಯಾರು ಅಪ್ಪುಗಳು ಶಿಷ್ಯರಂತಾರೆ ಅವರಿಗೆ ಕರ್ಕೊಂಡು ಬರಲಿಕ್ಕೆ ಗಾಡಿ ಕೊಡೋದು, ಇರ್ಲಿಕ್ಕೆ ಒಂದು ಮನೆ ಕೊಡೋದು, ಹಸ್ದಾಗ ಅವ್ರಿಗೊಂದಿಷ್ಟು ಊಟಕ್ಕೆ ಕೊಡೋದು. ಆದರೆ ಅವರಿಂದ ನಾವು ಏನು ಪಡ್ಕೊಳ್ಳೋದು ಅಂದರೆ ಜ್ಞಾನವನ್ನು ಪಡ್ಕೊಳ್ಳೋದು. ಮತ್ತು ಯಾರು ರೊಕ್ಕ ರೂಪಾಯಿ ಹೊರಗಿನ ಕೀರ್ತಿ ವೈಭವಕ್ಕೆ ಅವರ ಆಸೆ ಪಡ್ತಾರೆ ಅವರ ಅಪ್ಪುಗಳ ಶಿಷ್ಯರಾಗಲಿಕ್ಕೆ ಸಾಧ್ಯ ಇಲ್ಲ, ಖರೇ ಶಿಷ್ಯರಾಗಕ್ಕೆ ಸಾಧ್ಯ ಇಲ್ಲ. ನಾವು ಅಪ್ಪುಗಳ ಮನೆ ಬಿಟ್ಟು ಬಂದಾಗ ಅಪ್ಪುಗಳದೊಂದು ದೊಡ್ಡ ಪೀಠ ಐತಿ, ಅವ್ರದ್ದು ಬಂಗಾರ ಐತಿ, ಸಿಂಹಾಸನ ಐತಿ, ಅದಕ್ಕೆ ನಾನು ಸಿಂಹಾಸನ ಮೇಲೆ ಕೂಡಿಸ್ತಾರೆ ಅಂತ ನಾವು ಬರಲಿಲ್ಲ. ನಮಗೇನೂ ಗೊತ್ತಿರಲಿಲ್ಲ. ವಿಜಯಪುರ ಅಂದರೆ ಗೊತ್ತಿರಲಿಲ್ಲ. ನಾನು ವಿಜಯಪುರ ಬಸ್ ಸ್ಟ್ಯಾಂಡ್ದಾಗ ಬಂದು ಇಳಿದಾಗ ನಿಮಗೊಂದು ಘಟನೆ ಹೇಳಿಬಿಡ್ತೀನಿ. ಅದನ್ನು ಬಸ್ ಸ್ಟ್ಯಾಂಡ್ದಾಗ ಇಳಿದಾಗ ನನ್ನ ಹತ್ತಿರ 15 ರೂಪಾಯಿ ಇದ್ದು ರೀ ಮುಚ್ಚಂಡಿ ಸರ. ಆ ಕುದುರೆ ಗಾಡಿ ಇದ್ದು, ಅವಾಗ ರಿಕ್ಷಾನೂ ಭಾಳ ಇರಲಿಲ್ಲ, ಕುದುರೆ ಗಾಡಿ ಇದ್ದು. ಆ ಕುದುರೆ ಗಾಡಿ ಅವನಿಗೆ ನಾನು ಕೇಳಿದೆ, ಇಲ್ಲಿ ವಿಜಯಪುರದಾಗ ಸಿದ್ದೇಶ್ವರ ಸ್ವಾಮಿಗಳು ಇರ್ತಾರಲ್ಲ, ಅವ್ರು ಎಲ್ಲಿರ್ತಾರ ಅಲ್ಲಿ ಓದ್ಬಿಡು ಅಂತಂದೆ. ಅವನು ನನಗೆ ಎಷ್ಟು ತೋತಾನಂತೂ ಗೊತ್ತಿರಲಿಲ್ಲ. 15 ರೂಪಾಯಿ ಆಗ್ತೈತಿ ಅಂದವ. ನನ್ನ ತೇಕೂ ಅಷ್ಟೇ ರಾಕಿದ್ದು. ಆಯಿತು, ಇಷ್ಟು ರೊಕ್ಕ ಓದ್ಬಿಡು ಅಂತ ಹೇಳಿದೆ. ಅವನು ಬಸ್ ಸ್ಟ್ಯಾಂಡ್ದಿಂದ ಸಿದ್ದೇಶ್ವರ ಗುಡಿಗೆ ತಂದುಬಿಟ್ಟ. ನನಗೆ ಗೊತ್ತಿಲ್ಲ ಸಿದ್ದೇಶ್ವರ ಸ್ವಾಮಿಗಳ ಆಶ್ರಮ, ಸಿದ್ದೇಶ್ವರ ಗುಡಿ ಏನೂ ಗೊತ್ತಿಲ್ಲ. ಮೊದಲನೇ ಸಲ ವಿಜಯಪುರಕ್ಕೆ ಬಂದಿದ್ದೆ. ಅಲ್ಲಿ ಸಿದ್ದೇಶ್ವರ ಗುಡಿ ಒಳಗಡೆ ಹೋಗಿ ನನಗೆ ಕೇಳಿದೆ, ಸಿದ್ದೇಶ್ವರ ಅಪ್ಪುಗಳು ಸ್ವಾಮಿಗಳು ಎಲ್ಲಿರ್ತಾರ ಅಂತ ಕೇಳಿದೆ. ಅವ್ರ ಗುಡಿ ಅವ್ರು ಹೇಳಿದರು, ಇದು ಸಿದ್ದೇಶ್ವರ ಗುಡಿ, ಸಿದ್ದೇಶ್ವರ ಸ್ವಾಮೀಜಿಯವರ ಆಶ್ರಮ ಇಲ್ಲಿಂದ ಇನ್ನೂ ದೂರ ಐತಿ ಅಂದ್ರೆ ಅವರು. ನನ್ನ ತೇಕ್ ರೊಕ್ಕ ಮುಗಿದಿದ್ದು, ಇನ್ನು ಆಶ್ರಮಕ್ಕೆ ಹೋಗಬೇಕು, ಹೆಂಗೆ ಹೋಗೋದು ಅಂತ ನಾನು ಅವ್ರಿಗೆ ಕೇಳಿದೆ. ಏನಿಲ್ಲ, ಈ ದಾರಿ ಅದಲ್ಲ ಸಿದ್ದೇಶ್ವರ ಗುಡಿ ಮುಂದಿನ ದಾರಿ, ಇದನ್ನು ಸರಳ ಹಿಡ್ಕೊಂಡು ಹೋಗು, ನಿನಗೆ ಹೋಗಂತಲೇನ ಕಂಪೌಂಡ್ ಹತ್ತದ, ಅಲ್ಲಿ ಒಳಗಡೆ ಹೋಗು ಅಂತ ಹೇಳಿದ್ರು. ನಾನು ಆ ಕಂಪೌಂಡ್ ದಾರಿ ಹಿಡಿದು ಕಂಪೌಂಡ್ ತನಕ ಬಂದೆ. ಎಲ್ಲ ಗಿಡಗಳು ಕೊಂಡು ಬಹುಶಃ ಇದೇ ಇರಬೇಕಂತ ಹೇಳಿ ಒಳಗೆ ಹೋದೆ ಆಶ್ರಮದೊಳಗೆ. ಅಲ್ಲೊಬ್ಬರು ಸ್ವಾಮಿಗಳು ಕಂಡರು. ಅವರು ಯಾರು ನಮ್ಗೆ ಗೊತ್ತಿಲ್ಲ. ಅವ್ರಿಗೇನು ಕೇಳಿದೆ ನಾನು ಅಂತಂದರೆ, ಸಿದ್ದೇಶ್ವರ ಸ್ವಾಮಿಗಳಿಗೆ ಭೇಟಿ ಆಗ್ಬೇಕು, ಎಲ್ಲಿ ಅದಾರ ಅವರು ಅಂತ ಕೇಳಿದೆ. ಅವರು ಸ್ವಾಮೀಜಿ ಅವ್ರು ಹೇಳಿದ್ರು, ಇಲ್ಲ ಈಗ ಅವರು ಊರಿಗೆ ಹೋಗ್ಯಾರ, ಈಗ ಇರೋದಿಲ್ಲ ಅವರು ಭೇಟಿ ಆಗ್ಬೇಕಾದ್ರೆ ಇಲ್ಲಿ ಇರಬೇಕಾಗ್ತದೆ, ಸ್ವಲ್ಪ ದಿವ್ಸ ನಂತರ ಬರ್ತಾರೆ. ಆ ಬಳಿಕ ನಾನು ಮನ್ಯಾಗ ಹೇಳಲಾರ್ದ ಬಂದಿದ್ದೆ. ಅವ್ರಿಗೆ ಹೇಳಿದೆ ಸ್ವಾಮೀಜಿ ಅವ್ರಿಗೆ, ಈಗ ಹೇಳಲಾರ್ದ ಬಂದನಿ, ಮತ್ತೆ ಹೋಗಿ ಮತ್ತೆ ಬರ್ತೀನಿ, ಅವ್ರು ಯಾವಾಗ ಬರ್ತಾರೆ ಹೇಳ್ರಿ ಅಂತ ಹೇಳಿದೆ. ನೋಡ್ರಿ, ಅವಾಗ ಏನೊಂದು ಆಸಕ್ತಿ. ನಮಗೆ ಸ್ವಾಮಿಗಳ ಪರಿಚಯ ಇಲ್ಲ, ಅವ್ರ ಆಸ್ತಿ ಅಂತಸ್ತು ಪರಿಚಯ ಇಲ್ಲ, ಏನೂ ಇಲ್ಲ. ಆದ್ದರಿಂದ ಈಗಲೂ ಸಹಿತ ನಾವು ಎಲ್ಲ ಆ ಜ್ಞಾನಕ್ಕಾಗಿಯೇ ಕಾರ್ಯವನ್ನು ಮಾಡಬೇಕಾಗ್ಯದ. ಅದು ಬಹಳ ಮಹತ್ವದಾದದ್ದು. ಹಾಗೆ ಇಲ್ಲಿ ನಡೀತಾ ಇದೆ. ಇದು ಇಂಡಿಯಲ್ಲಿ 2013ರಲ್ಲಿ ಅವರು ಮಾಡಿದ್ರು. ಅದಾದ ನಂತರ ಸುಮಾರು 10-11-12 ವರ್ಷದ ನಂತರ 2025ರಲ್ಲಿ ನಾವೆಲ್ಲ ಕೂಡಿದ್ದೀವಿ. ಸ್ವಲ್ಪ ಸಮಯವನ್ನು ಇದಕ್ಕೆ ಮೀಸಲಿಡೋದು. ಪ್ರಪಂಚ ನಮ್ಮದಿದ್ದೇ ಇರ್ತದೆ. ಅದಕ್ಕೆ ಒಂದು ಸಲ ಒಬ್ಬರು ಸಂತರು ಹೊರಟಿದ್ರು, ಸನ್ಯಾಸಿ ಸಾಧು ಹೊರಟಿದ್ರು ದಾರಿಯಿಂದ. ಎದುರುಗಡೆ ಒಬ್ಬ ವ್ಯಾಪಾರಿ ಬಂದ, ಬಹಳ ದೊಡ್ಡ ವ್ಯಾಪಾರಿ ಅವ. ಇವರು ಸಾಧುಗಳು ವ್ಯಾಪಾರಿ ಬಂದದ್ದು ನೋಡಿ ಅವನಿಗೆ ನಮಸ್ಕಾರ ಮಾಡಿದರು. ಅವನು ವ್ಯಾಪಾರಿ ಅಂದ, ನಾವು ನಿಮಗೆ ನಮಸ್ಕಾರ ಮಾಡಬೇಕು, ನೀವು ಸಾಧುಗಳದರಿ, ಸನ್ಯಾಸಿ ಅದರಿ, ಆದರೆ ನೀವೇ ನನಗೆ ಮಾಡಕತ್ತೀರಲ್ಲ, ಏನು ವಿಶೇಷ ಅಂದ.
ನಿಮ್ಮದು ತ್ಯಾಗ ಎಂಥದ್ದು, ನಾವು ನಿಮಗೆ ನಮಸ್ಕಾರ ಮಾಡಬೇಕು ಅಂತೀವಿ ವ್ಯಾಪಾರಿ ಅಂದ. ಅವಾಗ ಅವರು ಸಾಧುಗಳಂತಾರೆ, ನಂದೇನು ಅಂಥ ದೊಡ್ಡ ತ್ಯಾಗಪ್ಪ, ಪ್ರಪಂಚ ಅಂತೂ ಮಿಥ್ಯಾನ ಇತ್ತು, ಪ್ರಪಂಚ ನಶ್ವರನ ಇತ್ತು, ಅದನ್ನು ಬಿಟ್ಟು ನಾನು ಪಾರಮಾರ್ಥ ಹಿಡಿದೆ, ನಂದೇನಿದು ದೊಡ್ಡ ತ್ಯಾಗ ಅಲ್ಲ. ನಿನಗೆ ನಾ ಯಾಕೆ ನಮಸ್ಕಾರ ಮಾಡೇನಿ ಅಂದ್ರೆ, ಪರಮಾತ್ಮ ಸತ್ತಿದ್ದ ಮತ್ತು ಪ್ರಪಂಚ ನಶ್ವರಿತ್ತು, ಸತ್ಯವಾದಂಥ ಪರಮಾತ್ಮನ ಬಿಟ್ಟು ನಶ್ವರ ಪ್ರಪಂಚಕ್ಕನೇ ನೀನು ಗಂಟು ಬಿದ್ದೆಲ್ಲ, ನಿಂದು ಎಂಥ ತ್ಯಾಗಿರಬೇಕು ಅಂತ. ಪರಮಾತ್ಮ ಸತ್ತಿದ್ದರೂ ಅವನು ಬಿಟ್ಟು ನೀನು, ಆದರೆ ಯಾವುದು ಸುಮ್ಮನೆ ತಾತ್ಪೂರ್ತಿಕ ಇತ್ತು ಅದಕ್ಕೆ ಗಂಟು ಬಿದ್ದದಿ, ನಿಂದ ದೊಡ್ಡ ತ್ಯಾಗ. ನಮ್ಮದು ಇದು ಪ್ರಪಂಚ ಅಂತೂ ಬಿಡುವುದೇ ಇತ್ತು, ಬಿಟ್ಟಿವಿ, ಇದೇನು ಭಾಳ ದೊಡ್ಡದಲ್ಲ, ಅದು ಹಾನಿನೇ ಅದ, ಅದನ್ನು ಬಿಟ್ಟಿವಿ. ಆದರೆ ನೀ ಯಾವುದು ಹಾನಿ ಅದ ಅದನ್ನು ಹಿಡಿದು, ಯಾವುದು ಸತ್ಯದ ಅದನ್ನು ಬಿಟ್ಟದು, ನಿಂದೇ ದೊಡ್ಡ ತ್ಯಾಗದ, ಅದಕ್ಕೆ ನಿನಗೆ ನಮಸ್ಕಾರ ಮಾಡಬೇಕು ಅಂತ. ಹಾಗಾಗ್ತದೆ. ನಮ್ಮದು ಬರೀ ಪ್ರಪಂಚವನ್ನು ನಾವು ಮಾಡಿದ್ದೀವಿ ಅಂದರೆ, ಈ ಜೀವನದಲ್ಲಿ ನಾವು ಸ್ವರ್ಗವನ್ನು ನಿರ್ಮಿಸಬೇಕಾಗಿತ್ತು ಅಂತಂದರೆ ಸ್ವಲ್ಪ ತಿಳ್ಕೊಳ್ಬೇಕಾಗ್ತದೆ. ಒಬ್ಬ ಮುಸ್ಲಿಂ ಹೆಣ್ಮಗಳಲ್ಲಿ ಒಬ್ಬ ರಾಬಿಯಾ ಅಂತ ಆಗಿ ಹೋದಳು. ಆಕೆ ಒಂದು ಸಲ ದೊಡ್ಡ ಸಂತಳಿದ್ದಳು. ಆಕೆ ಒಂದು ಸಲ ಒಂದು ಕೈಯೊಳಗೆ ಬೆಂಕಿಯ ದಿವುಟಿಗೆ, ಇನ್ನೊಂದು ಕೈಯೊಳಗೆ ನೀರಿನ ಕಳಶ ಹಿಡ್ಕೊಂಡು ಹೊರಟಿದ್ದಳು ದಾರಿಯಿಂದ. ಎದುರಿಗೆ ಒಬ್ಬ ಮನುಷ್ಯ ಬಂದು ಕೇಳಿದ, ಏನಿದು ವಿಚಿತ್ರ, ಕೈಯಾಗ ದಿವುಟಿಗೆ ಹಿಡ್ಕೊಂಡದಿ, ಇನ್ನೊಂದು ಕೈಯೊಳಗೆ ನೀರಿನ ಕಳಶ ಹಿಡ್ಕೊಂಡದಿ, ಎಲ್ಲಿ ಹೊಂಟದಿ ಅಂತ. ಅವಾಗ ಆಕೆ ಹೇಳ್ತಾಳೆ, ಈ ಕೈಯಾಗ ದಿವುಟಿಗೆ ಯಾಕೆ ಹಿಡ್ಕೊಂಡು ಹೊಂಟನಿ ಅಂದ್ರೆ, ಈ ಮನುಷ್ಯ ಈ ಪ್ರಪಂಚದಾಗ ಚೆಂದಾಗಿ ಬಾಳ್ತಾ ಇಲ್ಲ, ಎಲ್ಲೋ ಆಕಾಶದೊಳಗೆ ಸ್ವರ್ಗ ಐತೆ ಅಂತ ತಿಳ್ಕೊಂಡಾನ, ಆ ಸ್ವರ್ಗಕ್ಕೆ ಬೆಂಕಿ ಹಚ್ಚಕ್ಕೆ ಹೊಂಟನಿ ಅಂತ. ಅಲ್ಲೇ ಐತಿ ಸ್ವರ್ಗ, ಅಲ್ಲೇ ಐತಿ ಸ್ವರ್ಗ ಅಂಥೇಳಿ ಇಲ್ಲಿ ಬದುಕುವುದನ್ನೇ ಮರೆತ. ಎಲ್ಲಿ ಹೂಗಳು ಅರಳ್ತಾವ, ಎಲ್ಲಿ ಬಂಧು ಬಾಂಧವರು ಅದಾರ, ಎಲ್ಲಿ ಪ್ರೀತಿಸುವಂಥ ಜನ ಅದಾರ, ಅಂಥಲ್ಲೇ ಮನುಷ್ಯ ಈತ ಸ್ವರ್ಗವನ್ನು ಕಾಣ್ತಾ ಇಲ್ಲ. ಇನ್ನು ಎಲ್ಲಿ ಆಕಾಶದೊಳಗೆ ಸ್ವರ್ಗ ಕಾಣ್ತಿರ್ಬೇಕು, ಹಂಗೊಂದು ಐತಿ ಅಂತ ಅವನು ತಲೆಯಾಗ ಹೊಕ್ಕೈತಿ, ಅದಕ್ಕೆ ಆ ಸ್ವರ್ಗಕ್ಕೆ ಬೆಂಕಿ ಹಚ್ಚಿ ಬರ್ತೀನಿ ಅಂತಂದಳು. ಮತ್ತಿದು ನೀರೊಂದು ತೊಗೊಂಡು ಹೊಂಟದಲ್ಲ, ಇದನ್ನ ಯಾಕೆ ತೊಗೊಂಡು ಹೊಂಟದಿ ಅಂತ. ಅವಾಗ ಆಕೆ ಹೇಳಿದಳು, ಈ ನೀರು ಎದಕ್ಕೆ ಒಯ್ಯಾಕತ್ತೀನಿ ಅಂದರೆ, ಕಳಶ ಮನುಷ್ಯ ನರಕ್ಕೊಂದು ಐತಿ ಅಂತ ತಿಳ್ಕೊಂಡಾನ, ಆ ನರಕದೊಳಗೆ ಬೆಂಕಿ ಐತಿ ಅಂತ ತಿಳ್ಕೊಂಡಾನ, ಅದು ನಮ್ಮನ್ನು ಸುಡ್ತೈತಿ ಅಂತ ಭಾವಿಸ್ತಾನೆ. ಅವನು ಸುಡಬಾರ್ದು, ಅದು ಎಲ್ಲಿ ಐತಿ ಅದಕ್ಕೆ ನೀರು ಹಾಕಿ ಅದನ್ನು ಆರಿಸ್ಬೇಕಂತ ಹೊಂಟನಿ ಅಂತ ರಾಬಿಯಾ ಹೇಳ್ತಾನೆ. ನೋಡ್ರಿ ಅದು ಹೇಗಿರಬೇಕು. ಹಾಗೆ ನಂಬುದು ಸ್ವರ್ಗ ನಿರ್ಮಾಣ ಆಗಬೇಕು ಈ ಭೂಮಂಡಲ. ಉಳಿದವ್ರು ಯಾರೇ ಏನರೇ ಅಂದ್ಕೊಳ್ಳಿ, ನಾವು ನಮ್ಮ ಬದುಕನ್ನು ಶ್ರೀಮಂತಗೊಳಿಸ್ಕೊಳ್ಳೋದು, ಹಾಗೆ ಬದುಕೋದಕ್ಕಾಗಿಯೇ ಹಂಗೆ ಸುಂದರ ಮಾಡ್ಕೊಳ್ಳೋದಕ್ಕಾಗಿಯೇ ಇದೊಂದು ಆಧ್ಯಾತ್ಮಿಕ ಚಿಂತನ ನಡೆದದ. ಇವತ್ತೆಲ್ಲ ಬಹಳ ವಿಶೇಷ ಕಾರ್ಯಕ್ರಮ ಆಯಿತು, ಬಹಳ ಸಂತೋಷ. ಅವ್ರಿಗೆ ಇಬ್ಬರಿಗೂ ಇನ್ನೂ ಸಮಯನೇ ಕಡಿಮೆ ಸಿಕ್ಕದ. ಮತ್ತು ನೀವು ಭಾರಿ ಚಪ್ಪಾಳೆ ಬಾರಿಸಿದ್ರಿ, ತಂಡಿನೇ ಹೋಗಿಬಿಟ್ಟಿತ್ತದು. ಅದು ತಂಡಿ ಗಾಬರಿ ಆಗೈತಿ, ಇವ್ರು ಏನಪ್ಪ ಬೆಳಗ್ಗೆನೇ ಇಷ್ಟು ಎದ್ದು ಬೇಗ ಬರ್ತಾರ ಅಂತ. ನೋಡ್ರಿ, ಇವರೆಲ್ಲ ಕೂತ್ರು ಕಾಶ್ಮೀರದಾಗ ನಮ್ಮ ಪ್ರವಚನ ನಡೆದತ್ತೇನೋ ಅಂದಂಗೆ ಕೂತಿರ್ತಾರೆ. ಎಲ್ಲ ಕೋಟ ಪಾಟ ಹಾಕ್ಕೊಂಡು, ಸ್ವೆಟ್ರ್ ಹಾಕ್ಕೊಂಡು. ಇದನ್ನು ಯಾರ್ಯಾರು ನೋಡಿದ್ರಂದ್ರೆ ಫೋಟೋದಾಗ, ಇದೇನು ಇಂಡಿಯಾಗ ಪ್ರವಚನ ನಡೆದತ್ತೆ, ಏನು ಜಮ್ಮು ಕಾಶ್ಮೀರದಾಗ ನಡೆದತ್ತೆ ಅದು. ಆ ನಮನೆ ಕೂತಿರ್ತಾರೆ. ಬೇಕದು ಒಂದು ಸ್ವಲ್ಪ ಮೈ ಮೇಲೆ ಚಲೋ ಅಂತ ಬಟ್ಟೆ ಹಾಕ್ಕೊಳ್ಳೋದು, ಶಿಸ್ತಾಗಿ ಕೂಡೋದು. ಏನು ತಂಡೆಲ್ಲಕ್ಕೆ ಏನದ, ಬಟ್ಟೆ ಹಾಕ್ಕೊಂಡು ಬಿಟ್ರೆ ಮುಗಿದು ಹೋಯ್ತು. ತಂಡೆ ಅದ್ಯಾಕೆ ಬರ್ತದೆ, ಮತ್ತು ಕಾವು ಆಗ್ತದೆ ಹೆಚ್ಚಿಗೆ. ಸುಮ್ಮನೆ ತಂಡೆ ಐತಿ ಅಂದ್ರೆ ಏನು, ಒಂದು ಬಟ್ಟೆ ಅಷ್ಟೇ ಅಲ್ಲ, ಸ್ವೆಟರ್ ತಲೆಗೊಂದು ಹಾಕೊಂಡ್ಬಿಟ್ರೆ ಮುಗೀತು. ನೋಡ್ರಿ, ನಮ್ಮ ಮುಚ್ಚಂಡಿ ಸರ್ ಒಂದು ಹಾಕೊಂಡಾರ ನೋಡ್ರಿ, ಏನು ಹೇಳ್ತಾರೋ ಅದು ಹಾಕೊಂಡ್ಬಿಟ್ರೆ ತಲೆ ತಂಪು, ಏನು ತಂಡಿನೇ ಬರೋದಿಲ್ಲ. ಹಾಗೆ ಇನ್ನೂ ಇವತ್ತು ಯಾವಾರ ಇವತ್ತು